ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 19:4 ವಚನದಿಂದ 11 ವಚನದವರೆಗೂ ನಾವು ಧ್ಯಾನ ಮಾಡೋಣ. ಸತ್ಯವೇದ ಇರೋದಾದ್ರೆ ನನ್ನೊಂದಿಗೆ ಓದ್ಕೊಳ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತೇನೆ. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಲೋಟನು ಅವರ ಬಳಿಗೆ ಹೊರಕ್ಕೆ ಬಂದು ತನ್ನ ಹಿಂದೆ ಕದ ಹಾಕಿ, ಅಣ್ಣಂದಿರೇ, ಈ ಪಾತಕವನ್ನು ಮಾಡಬೇಡಿರಿ, ಕೇಳಿರಿ. ನನಗೆ ಪುರುಷರನ್ನು ಅರಿಯದ 2 ಹೆಣ್ಣು ಮಕ್ಕಳಿದ್ದಾರೆ. ಅವರನ್ನಾದರೂ ನಿಮಗೆ ತಂದು ಒಪ್ಪಿಸೇನು. ಮನಸ್ಸು ಬಂದಂತೆ ಮಾಡಬಹುದು, ಆದರೆ ಆ ಮನುಷ್ಯರು ನನ್ನ ಆಶ್ರಯಕ್ಕೆ ಬಂದವರು, ಅವರಿಗೆ ಏನು ಮಾಡಕೂಡದು ಎಂದು ಹೇಳಲು ಅವರು ದಾರಿ ಬಿಡು ಎಂದು ಹೇಳಿ, ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಬೇಕೋ? ಆ ಮನುಷ್ಯರಿಗೆ ಕೇಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೇಡು ಮಾಡುತ್ತೇವೆ ಎಂದು ಹೇಳಿ ಲೋಟನ ಮೇಲೆ ಬಿದ್ದು ಬಹಳವಾಗಿ ಇರುಕಿಸಿ ಕದವನ್ನು ಒಡೆದು ಬಿಡಬೇಕೆಂದಿದ್ದರು. ಆದರೆ ಒಳಗಿದ್ದ ಆ ಮನುಷ್ಯರು ಕೈ ಚಾಚಿ ಲೋಟನನ್ನು ತಮ್ಮ ಕಡೆಗೆ ಮನೆಯೊಳಗೆ ಸೇರಿಸಿ ಕದ ಮುಚ್ಚಿದರು. ಇದಲ್ಲದೆ ಅವರು ಮನೆಯ ಹೊರಗಿದ್ದ ಮನುಷ್ಯರಿಗೆ, ಚಿಕ್ಕವರಿಗೂ ದೊಡ್ಡವರಿಗೂ ಕೂಡ ಕಣ್ಣು ಮೊಬ್ಬಾಗುವಂತೆ ಮಾಡಿದರಿಂದ ಇವರು ಬಾಗಿಲು ಯಾವುದೆಂದು ತಿಳಿಯದೆ ಬೇಸರಗೊಂಡರು. ಈಗ ಸೊದೋಮ್ ಗೊಮೋರ ಪಟ್ಟಣದ ಒಂದು ಪಾಪದ ಕುರಿತು ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಲೋಟನ ಮನೆಗೆ ಬಂದಂತ 2 ದೇವದೂತರು ಮನೆಯೊಳಗೆ ಊಟ ಮಾಡಿ ಇನ್ನ ಲೋಟನು ಅವನ ಕುಟುಂಬದವರ ಜೊತೆ ಅವರು ಮಲಗಿಕೊಳ್ಳುವುದಕ್ಕೆ ಇದ್ದಾಗ ಊರಿನ ಜನರೆಲ್ಲರೂ, ಹುಡುಗರು ಮಾತ್ರವಲ್ಲದೆ ಮುದುಕರು ಸಹಿತವಾಗಿ ಅಲ್ಲಿಗೆ ಆ ಪಟ್ಟಣದವರು ಬಂದು ಬಾಗಿಲು ತಟ್ಟಿ ಲೋಟನ್ಗೆ ಹೇಳ್ತಾರೆ, ಈ ಒಂದು ಅತಿಥಿಗಳು ಬಂದಿದಾರಲ್ಲ ನಿನ್ನ ಮನೆಗೆ, ಬೇರೆ ಒಂದು ಪರದೇಶಿಗಳಾಗಿ ಬಂದಿದಾರಲ್ಲ, ಇವರನ್ನ ನಮ್ಮ ಕೈಗೆ ಬಿಡು, ಇವರನ್ನ ನಾವು ಹಾಳು ಮಾಡಬೇಕು ಎಂಬುದಾಗಿ ಹೇಳಿ ಇವ್ರೇನ್ ಮಾಡ್ತಾರೆ, ಅಲ್ಲಿ ಒತ್ತಾಯ ಮಾಡ್ತಾನೆ. ಆವಾಗ ಲೋಟ ಆಚೆ ಬಂದು ಹೇಳ್ತಾನೆ, ಆ ಥರ ಮಾಡಬಾರ್ದು, ಪುರುಷರನ್ನು ಅರಿಯದಂತ ಹೆಣ್ಣು ಮಕ್ಕಳು ನನಗಿದ್ದಾರೆ, ಅವ್ರನ್ನ ಬೇಕಾದ್ರೆ ನಿಮಗೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಆದರೆ ಅವ್ರೇನ್ ಮಾಡ್ತಾರೆ, ಇಲ್ಲ ಇಲ್ಲ, ನಮಗೆ ಖಂಡಿತವಾಗಿ ಆ ಮನುಷ್ಯರು ಬೇಕೆಂಬುದಾಗಿ ಹೇಳಿ ಅಲ್ಲಿ ಒತ್ತಾಯ ಮಾಡ್ತಾರೆ. ಕಡೆಗೆ ಲೋಟ ಆಗಲ್ಲ ಎಂಬುದಾಗಿ ಹೇಳಿದಾಗ ಲೋಟನನ್ನೇ ಅವರು ದೌರ್ಜನ್ಯ ಮಾಡಕ್ಕೆ ಬಂದಾಗ ಆ ಬಂದಂತ ದೇವದೂತರು ಅಲ್ಲಿ ಅಲ್ಲಿರುವಂತ ಎಲ್ಲ ಹುಡುಗರು ಮುದುಕರು ಯಾರ್ಯಾರಿದ್ದಾರೋ ಅವರ ಕಣ್ಣುಗಳನ್ನ ಅವರು ಕುರುಡು ಮಾಡ್ತಾರೆ. ಹೀಗಾಗಿ ಅಲ್ಲಿ ಲೋಟನ ಒಂದು ಕುಟುಂಬವನ್ನ ಅವರು ರಕ್ಷಿಸ್ತಾರೆ. ಈ ಒಂದು ಅದ್ಭುತ ಲೋಟ ಕಣ್ಣಾರೆ ನೋಡ್ತಾನೆ ಎಂಬುದಾಗಿ ನಾವು ಈ ಭಾಗದಲ್ಲಿ ಕಲಿಯೋರಾಗಿದ್ದೇವೆ. ಈ ಒಂದು ಮಹಾ ಪಾಪ ಪುರುಷ ಸಂಗಮ ಎನ್ನುವಂಥದ್ದು ದೇವರಿಗೆ ವಿರುದ್ಧವಾದದ್ದು. ಮಾತ್ರವಲ್ಲದೆ ಆ ಪಾಪ, ಅಘೋರವಾದ ಪಾಪ ಇವತ್ತು ಲೋಕದ ಅನೇಕ ಐರೋಪ್ಯ ದೇಶಗಳಲ್ಲಿ, ಅಮೆರಿಕ ದೇಶಗಳಲ್ಲಿ, ಮಾತ್ರವಲ್ಲ ಇನ್ನಿತರ ದೇಶಗಳಲ್ಲಿ ನಡೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದರೂ ಸಹ ಇಂಥ ಪಾಪದಿಂದ ಬಿಡುಗಡೆ ಆಗಲಿಕ್ಕೆ ಅನೇಕರು ಈ ದಿನ ಕಷ್ಟಪಡ್ತಾ ಇದ್ದಾರೆ. ಪ್ರಿಯರೇ, ಆ ರೀತಿಯ ಒಂದು ಪಾಪ ದೇವರು ಆ ಪಾಪದಿಂದಲೇ ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡ್ತಾರೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಅದಕ್ಕೋಸ್ಕರವಾಗಿಯೇ ದೇವರು ಈ ದೇವದೂತರನ್ನ ಅಲ್ಲಿಗೆ ಕಳಿಸ್ತಾರೆ ಎಂಬುದಾಗಿ ಸಹ ನಾವು ನೋಡೋರಾಗಿದ್ದೇವೆ. ಇಂಥ ಒಂದು ಮಹಾ ಪಾಪ ಇವತ್ತು ಲೋಕದಲ್ಲಿ ಹಲವಾರು ಕಡೆ ನಡೀತಾ ಇದೆ. ಯೇಸು ಸ್ವಾಮಿ ಆದ್ರಿಂದ ಏನ್ ಹೇಳ್ತಾರೆ ಗೊತ್ತಾ, ನಾನು ಬರುವಾಗ ಲೋಟನ ದಿನಗಳಲ್ಲಿ ಜನ ಯಾವ ರೀತಿ ಇದ್ರೋ ಅದೇ ರೀತಿ ಇರುತ್ತದೆ ಎಂಬುದಾಗಿ ಹೇಳಿದ್ರು. ಹಾಗಾದ್ರೆ ಇವತ್ತು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇದ್ದಂತ ಪಾಪ ಇವತ್ತು ಲೋಕದಲ್ಲಿ ಅನೇಕ ಕಡೆಗಳಲ್ಲಿ ಇರುವಂತದ್ದನ್ನ ಪುರುಷರು ಸ್ತ್ರೀಯರು ಇವರ ಮಧ್ಯದಲ್ಲಿ ನಡೆಯುವಂತಹ ಅವಲಕ್ಷಣವಾದಂತ ಒಂದು ಪಾಪ ಕೃತ್ಯಗಳು ಇವತ್ತು ಲೋಕದಲ್ಲಿ ಹಲವಾರು ಕಡೆ ನಡೆಯುವಾಗ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನಾವೇನ್ ಮಾಡ್ಬೇಕು, ಮಾನಸಾಂತರ ಪಡಬೇಕು. ಮಾತ್ರವಲ್ಲದೆ
ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧವಾಗುವವರಾಗಿರ್ಬೇಕು. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಇಂಥ ಪಾಪಗಳು ಯಾರನ್ನಾದ್ರೂ ಆಳುತ್ತಾ ಇರುವುದಾದ್ರೆ ಬೇಗನೆ ದೇವರ ಕರುಣೆಗಾಗಿ ಬೇಡಿ. ಇಂಥ ಪಾಪ ನಮ್ಮಲ್ಲಿ ಇರಬಾರ್ದು ದೇವರೇ ಎಂಬುದಾಗಿ ನಾವು ದೇವರನ್ನ ಒಪ್ಪಿಕೊಳ್ಳುವಾಗ, ದೇವರ ಹತ್ರ ಕರುಣೆಗಾಗಿ ಬೇಡುವಾಗ, ಬಿಡುಗಡೆ ಹೊಂದುವುದಕ್ಕಾಗಿ ದೇವರ ಹತ್ರ ನಾವು ಪ್ರಾರ್ಥಿಸುವಾಗ ಕರ್ತನ್ ಖಂಡಿತವಾಗಿ ಬಿಡುಗಡೆ ಮಾಡೋರಾಗಿದ್ದಾರೆ. ಇಂಥ ಪಾಪಗಳು ಮಾತ್ರವಲ್ಲ ಪ್ರಿಯರೇ, ಯಾವುದೇ ರೀತಿಯ ಪಾಪಗಳು ನಿಮ್ಮನ್ನು ಹಾಳು ಮಾಡ್ತಾ ಇರೋದಾದ್ರೆ ಪಾಪ ಅನ್ನೋದು ದೇವರು ಇಷ್ಟಪಡಲ್ಲ. ನಾಶನಕ್ಕೆ ದೇವ್ರು ಏನ್ ಮಾಡ್ತಾರೆ, ಆ ಒಂದು ಲೋಕವನ್ನ ಒಪ್ಪಿಸ್ಬಿಡ್ತಾರೆ. ದೇವರು ಈ ಒಂದು ಪಟ್ಟಣವನ್ನ ಯಾವ ರೀತಿ ನಾಶ ಮಾಡ್ತಾರೆ ಅನ್ನೋದನ್ನ ಮುಂದೆ ನಾವು ನೋಡ್ತೇವೆ. ಆದ್ರಿಂದ ಯಾವುದೇ ಪಾಪಗಳಾಗಿರ್ಬೋದು ಪ್ರಿಯರೇ, ಅಂತ ಪಾಪಗಳು ನಮ್ಮ ಜೀವಿತದಲ್ಲಿ ಇರಬಾರದು, ಆಳಬಾರದು ಎಂಬುದಾಗಿ ನಮ್ಮನ್ನು ನಾವು ದೇವರ ಕೈಗೆ ಒಪ್ಪಿಸೋಣ. ಕರ್ತನು ತಾನೇ ಪಾಪದಿಂದ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಲಿ, ಮಾತ್ರವಲ್ಲದೆ ಆಶೀರ್ವದಿಸಲಿ. ಅದಕ್ಕಾಗಿ ತಾನೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪಾಪಗಳನ್ನ ತೆಗೆದು ಹಾಕುವುದಕ್ಕಾಗಿ ಶಿಲುಬೆ ಮೇಲೆ ಸತ್ರು ಪ್ರಿಯರೇ. ಹೀಗಾಗಿ ಯಾವುದೇ ಪಾಪಗಳು ನಿಮ್ಮನ್ನು ಆಳ್ತಾ ಇದ್ರೆ ಬಿಡುಗಡೆ ಮಾಡು ದೇವರೆಂಬುದಾಗಿ ಕೇಳ್ರಿ. ಖಂಡಿತವಾಗಿ ಕರ್ತನು ಬಿಡುಗಡೆ ಮಾಡ್ತಾರೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಸ್ವಾಮಿ, ಇವತ್ತು ಲೋಕ ಪಾಪದ ಕಡೆಗೆ ಹೋಗ್ತಾ ಇದೆ ದೇವರೇ. ಯಾವುದೇ ಪಾಪಗಳಿರ್ಬಹುದಪ್ಪ, ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ ನೀನು ವಾಕ್ಯ ಹೇಳ್ತದೆ. ಆ ಮರಣ ಕೊಡುವಂತ ಪಾಪದಿಂದ ಎಲ್ಲರನ್ನು ಬಿಡುಗಡೆ ಮಾಡಪ್ಪ. ನೀನು ಪ್ರೀತಿ ಸ್ವರೂಪನಾದ ದೇವರು, ಕರುಣೆ ಇಟ್ಟು ಎಲ್ಲರೂ ನೀನು ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ